ಅದೊಂದು ಪ್ರದೇಶದಲ್ಲಿ ಕಳೆದ ದಶಕಗಳಿಂದ ದೇಶವು ಭೀಕರ ಬರಗಾಲವನ್ನು ಎದುರಿಸುತ್ತಿದೆ. ಅಲ್ಲಿಯ ಜನರು ಆಹಾರ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಹಾಗಾದರೆ ಆ ಸ್ಥಳ ಯಾವುದು? ಅಲ್ಲಿನ ಭೀಕರತೆಗೆ ಕಾರಣಗಳೇನು? ಈ ವಿಡಿಯೋದಲ್ಲಿ ಎಲ್ಲ ಮಾಹಿತಿಗಳನ್ನು ತಿಳಿತಾ ಹೋಗೋಣ ಬನ್ನಿ. ಆ ಪ್ರದೇಶ ಯಾವುದೆಂದರೆ ದಕ್ಷಿಣ ಆಫ್ರಿಕಾದ ನಮಿಬಿಯಾ. ನಮಿಬಿಯಾ ಅರೆಶುಷ್ಕ ಪ್ರದೇಶದಿಂದ ಕೂಡಿದ್ದು ಅಲ್ಲಿ ಮಳೆಯಾಗುವುದು ತೀರಾ ಕಡಿಮೆ. ಅಲ್ಲಿ ಎಷ್ಟೋ ಭೂಭಾಗಗಳು ಮಳೆಯ ಹನಿ ನೋಡದೆ ದಶಕಗಳೇ ಕಳೆದಿವೆ. ಹವಾಮಾನ ಬದಲಾವಣೆ, ಏರುತ್ತಿರುವ ತಾಪಮಾನ, ಬದಲಾಗುತ್ತಿರುವ ರೈನ್ಫಾಲ್ ಪ್ಯಾಟರ್ನ್ಸ್, ಅಂತಹ ಉಷ್ಣಾಂಶಕ್ಕೆ ಏರಿಕೆಯಾಗುತ್ತಿರುವ ನೀರು ಆವಿಯಾಗುವ ಪ್ರಮಾಣ, ಈ ಎಲ್ಲ ಕಾರಣಗಳಿಂದ ನೀರಿನ ಲಭ್ಯತೆ ಕಡಿಮೆಯಾಗುತ್ತಿದೆ. ಹುಲ್ಲುಗಾವಲಿನ ನಾಶ, ಅರಣ್ಯ ನಾಶ, ಕಳಪೆ ಭೂ ನಿರ್ವಹಣೆ, ಈ ಎಲ್ಲ ಕಾರಣಗಳಿಂದ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಭೂ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ. ನಮಿಬಿಯಾದಲ್ಲಿ ಬಹಳ ಹಿಂದಿನಿಂದಲೂ ನೀರಿನ ಸಮಸ್ಯೆಗಳಿರುವುದರಿಂದ ಅಲ್ಲಿಯ ಜನರು ನೀರಿಗಾಗಿ ಅಂತರ್ಜಲವನ್ನೇ ಹೆಚ್ಚು ಅವಲಂಬಿಸಿದ್ದಾರೆ. ಈ ದೀರ್ಘಾವಧಿ ಅಂತರ್ಜಲದ ಕೊರತದಿಂದ ಇಂದು ಅಲ್ಲಿನ ಭೂಮಿಯ ನೀರಿನ ಮಟ್ಟ ತೀರಾ ಕಡಿಮೆಯಾಗಿದೆ. ಎಷ್ಟೋ ಕಡೆ ನೀರಿನ ಹನಿಯೂ ಸಿಗುತ್ತಿಲ್ಲ. ಬಹಳ ಮುಖ್ಯ ಕಾರಣ ಅಲ್ಲಿಯ ಜನಸಂಖ್ಯೆಯು ಹೆಚ್ಚಾಗುತ್ತಿರುವುದು. ಜನಸಂಖ್ಯೆ ಹೆಚ್ಚಾಗುವುದರ ಪರಿಣಾಮ ಕೃಷಿಯ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಕೃಷಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇದೆ. ನೀರಿಲ್ಲದೆ ಕೃಷಿ ಹಾಗೂ ಜಾನುವಾರುಗಳ ಮೇಲೆ ಅವಲಂಬಿತವಾಗಿರುವ ಬಹಳ ಜನರು ಸರಿಯಾದ ಆದಾಯ ಮೂಲಗಳಿಲ್ಲದೆ ಬರಗಾಲದ ಪ್ರಭಾವಕ್ಕೆ ತುತ್ತಾಗುತ್ತಿದ್ದಾರೆ. ಹಾಗೂ ಅಲ್ಲಿಯ ಮತ್ತೊಂದು ಮೂಲ ಕಾರಣವೆಂದರೆ ಸರ್ಕಾರ. ಅಲ್ಲಿಯ ಈ ಪರಿಸ್ಥಿತಿ ತಿಳಿದಿದ್ದರೂ ಕೂಡ ಅಲ್ಲಿನ ಸರ್ಕಾರ ದೀರ್ಘಕಾಲದಿಂದಲೂ ಇದಕ್ಕೆ ಪರ್ಯಾಯ ಕ್ರಮ ಹಾಗೂ ಶಾಶ್ವತ ಪರಿಹಾರ ಏನೆಂದು ಕಂಡುಹಿಡಿಯುವಲ್ಲಿ ಸೋತಿದೆ ಎಂದು ಹೇಳಬಹುದು. ಅಲ್ಲಿ ಇಂತಹ ಬರಗಾಲದಲ್ಲಿ ಪ್ರತಿ ವರ್ಷವೂ ಬಹುಸಂಖ್ಯೆಯಲ್ಲಿ ಜಾನುವಾರುಗಳು ಹಾಗೂ ವನ್ಯಜೀವಿಗಳು ಸಾವನ್ನಪ್ಪುತ್ತಿವೆ. ಈ ಎಲ್ಲ ಮುಖ್ಯ ಕಾರಣಗಳಿಂದ ಇಡೀ ಆಫ್ರಿಕಾ ಅಥವಾ ನಮಿಬಿಯಾದ ಭಾಗವು ಹಲವು ದಶಕಗಳಿಂದ ಬರಗಾಲವನ್ನು ಅನುಭವಿಸುತ್ತಿದೆ. ಇದಕ್ಕೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲವಾದರೂ ಅಲ್ಲಿಯ ಸರ್ಕಾರ ಜನರ ಹಸಿವನ್ನು ತಕ್ಕ ಮಟ್ಟಿಗೆ ನೀಗಿಸಲು ಹಾಗೂ ಪರಿಸ್ಥಿತಿಯನ್ನು ತಕ್ಕ ಮಟ್ಟಿಗೆ ಸುಧಾರಿಸುವಲ್ಲಿ ಈ ರೀತಿಯಾಗಿ ಕಠಿಣ ಕ್ರಮವನ್ನು ತೆಗೆದುಕೊಂಡಿದೆ. ಆ ನಿರ್ಧಾರ ಏನೆಂದರೆ ಸುಮಾರು 700 ವನ್ಯಜೀವಿಗಳನ್ನು ಕೊಲ್ಲಲು ನಿರ್ಧರಿಸಿದೆ. ಅದರಲ್ಲಿ 83 ಆನೆಗಳು, 300 ಝೀಬ್ರಾಗಳು, 60 ಎಮ್ಮೆಗಳು ಸೇರಿದಂತೆ ಅನೇಕ ವನ್ಯಜೀವಿಗಳು ಇವೆ. ಈ ಪ್ರಾಣಿಗಳನ್ನು ಕೊಂದು ಅವುಗಳ ಮಾಂಸವನ್ನು ಬರಗಾಲದಲ್ಲಿ ಹಸಿವಿನಿಂದ ಬಳಲುತ್ತಿರುವ ಜನರಿಗೆ ವಿತರಿಸುವ ಸಲುವಾಗಿ ಅಲ್ಲಿಯ ಸರ್ಕಾರ ಈ ರೀತಿಯ ಕಠಿಣ ಕ್ರಮವನ್ನು ಕೈಗೊಂಡಿದೆ. ಹಾಗೂ ಹಿಂದಿನ ವರ್ಷದಲ್ಲಿ ಬರಗಾಲದ ಸಮಯದಲ್ಲಿ ಜಲಮೂಲಗಳು ಬತ್ತಿ ಹೋದ ಕಾರಣ 100 ವನ್ಯಜೀವಿಗಳು ಸಾವನ್ನಪ್ಪಿದ್ದು, ಈ ಬಾರಿ ಕೆಲವು ಕಾಡು ಪ್ರಾಣಿಗಳನ್ನು ಕೊಲ್ಲುವುದರಿಂದ ಅಲ್ಲಿಯ ಜಲಮೂಲಗಳ ಮೇಲಿನ ಒತ್ತಡ ಕಡಿಮೆಯಾಗುತ್ತದೆ ಹಾಗೂ ಈ ಕೆಲವು ವನ್ಯಜೀವಿಗಳನ್ನು ಕೊಂದು ವಿತರಿಸುವುದರಿಂದ ಜನರ ಹಸಿವನ್ನು ನೀಗಿಸಬಹುದೆಂದು ಅಲ್ಲಿಯ ಸರ್ಕಾರ ಕಾರಣ ಕೊಡುತ್ತಿದೆ. ಇದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ನೀವೇ ಅವಲೋಕಿಸಿ. ಸರ್ಕಾರವೇನೋ ಜನರ ಹಸಿವು ನೀಗಿಸುವ ಸಲುವಾಗಿ ಎಂದು ಕಾರಣ ಕೊಡುತ್ತಿದೆ, ಆದರೆ ಇದರಿಂದ ಮುಂದೆ ಅಡ್ಡ ಪರಿಣಾಮಗಳು ಉಂಟಾಗಬಹುದು. ಕಾಡು ಪ್ರಾಣಿಗಳಿಂದ ಸೋಂಕು ಅಥವಾ ಯಾವುದೋ ಅಪಾಯಕಾರಿ ಬ್ಯಾಕ್ಟೀರಿಯಾ, ವೈರಸ್ ಮನುಷ್ಯನಿಗೆ ಹರಡಬಹುದು. ಇದು ಹೊಸ ರೋಗಗಳ ಹುಟ್ಟಿಗೆ ಕಾರಣವಾಗಬಹುದು ಹಾಗೂ ಝೂನೋಟಿಕ್ ಡಿಸೀಸ್ನಂತಹ ಕಾಡು ಪ್ರಾಣಿಗಳಿಂದ ಮನುಷ್ಯನಿಗೆ ಹರಡುವಂತಹ ಗಂಭೀರ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ಆದ್ದರಿಂದ ಈ ರೀತಿ ಬರಗಾಲದಲ್ಲಿ ಆಹಾರಕ್ಕಾಗಿ ಕಾಡು ಪ್ರಾಣಿಗಳ ಮೇಲೆ ಅವಲಂಬಿತವಾಗುವ ಬದಲು ಬರಗಾಲವನ್ನು ತಡೆಗಟ್ಟಲು ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಯಾವುದೇ ಕಠಿಣ ಕ್ರಮ ತೆಗೆದುಕೊಳ್ಳುವುದು ಸುಲಭದ ಕೆಲಸವಲ್ಲ, ಆದರೆ ನಿರಂತರ ಹಾಗೂ ಪ್ರಾಮಾಣಿಕ ಪ್ರಯತ್ನದಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ. ಇನ್ನಾದರೂ ಅಲ್ಲಿಯ ಸರ್ಕಾರಗಳು ಎಚ್ಚೆತ್ತುಕೊಳ್ಳಬೇಕು. ನಿಮಗೆ ಇದು ತಿಳಿದಿರಬಹುದು, ಹಲವು ಭಯಾನಕ ರೋಗಗಳು ಹುಟ್ಟಿದ್ದೇ ಆಫ್ರಿಕಾದಿಂದ. ಅದಕ್ಕೆ ಅನೇಕ ಕಾರಣಗಳಿವೆ. ಭಯಾನಕ ವೈರಸ್, ಬ್ಯಾಕ್ಟೀರಿಯಾ ಪತ್ತೆಯಾಗಿದ್ದೇ ಅಲ್ಲಿಂದ. ಅಲ್ಲಿ ಸಾಕಷ್ಟು ರೋಗಗಳು ಹುಟ್ಟಲು ಕಾರಣವಾಗಿದ್ದು ವನ್ಯಜೀವಿಗಳು ಹಾಗೂ ಮನುಷ್ಯನ ಸಂಪರ್ಕ. ಭಯಾನಕ ರೋಗಗಳಾದ ಎಬೋಲಾ, ಮಲೇರಿಯಾ, HIV, ಯೆಲ್ಲೋ ಫೀವರ್, ನ್ಯೂರೋಲಾಜಿಕಲ್ ರಿಲೇಟೆಡ್ ಡಿಸೀಸಸ್, ಚಿಕನ್ಗುನ್ಯಾ ಹಾಗೂ ಝಿಕಾ ವೈರಸ್ ಇನ್ನು ಮುಂತಾದ ಹಲವು ರೋಗಗಳು ಹುಟ್ಟಿದ್ದು ಆಫ್ರಿಕಾದ ಭಾಗದಲ್ಲಿ. ಕ್ರಮೇಣ ಅದು ಜಗತ್ತಿಗೆ ಹರಡಿದ್ದು. ಇನ್ನು ಈ ಸರ್ಕಾರಗಳು ಏನನ್ನು ಮಾಡಲು ಹೊರಟಿವೆಯೋ ಗೊತ್ತಿಲ್ಲ. ಇನ್ನಾದರೂ ಅಲ್ಲಿಯ ಪರಿಸ್ಥಿತಿಗಳತ್ತ ಅಲ್ಲಿಯ ಸರ್ಕಾರ ಗಮನ ಹರಿಸಲಿ. ಇದಾಗಿತ್ತು ಅಲ್ಲಿಯ ಕಾಡು ಪ್ರಾಣಿಗಳನ್ನು ಕೊಲ್ಲಲು ಹೊರಟ ಕಾರಣ.
ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್. ಧನ್ಯವಾದಗಳು.